ಮನೆ ಮನೆಗೆ ತೆರಳಿ ರಕ್ತದೊತ್ತಡ, ಮಧುಮೇಹ ಹಾಗೂ ಮಾನಸಿಕ ರೋಗಿಗಳನ್ನು ತಪಾಸಣೆಗೆ ಒಳಪಡಿಸಿ ಅವರ ಮನೆಗೆ ನೇರವಾಗಿ ಪ್ರತಿ ತಿಂಗಳು ಉಚಿತವಾಗಿ ಔಷಧಿ ಮುಟ್ಟಿಸುವ ಸರ್ಕಾರದ ಗೃಹ ಆರೋಗ್ಯ ಮಹತ್ವಾಕಾಂಕ್ಷಿ ಯೋಜನೆ ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಯಶಸ್ಸು ಕಂಡಿದ್ದು, ಮುಂದಿನ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಲಾಗುವುದು ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಬಿಪಿಎಚ್ ಲ್ಯಾಬ್ ಕಟ್ಟಡ ಹಾಗೂ ಇತರ ಕಾಮಗಾರಿಗಳಿಗೆ ಮತ್ತು ಪುತ್ತೂರು ತಾಲೂಕಿನ ಹಿರೇಬಂಡಾಡಿ, ಬಡಗನ್ನೂರು, ಕರ್ನೂರು, ಕೆಮ್ಮಿಂಜೆ ಆರೋಗ್ಯ ಉಪಕೇಂದ್ರಗಳ ಕಟ್ಟಡ ಕಾಮಗಾರಿಗಳಿಗೆ ಅವರು ಶಿಲಾನ್ಯಾಸಗೈದು ಪುತ್ತೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ವರ್ಷ ರಾಜ್ಯದ ಒಟ್ಟು 6 ತಾಲೂಕುಗಳಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆ ಆರಂಭಿಸಲಾಗುವುದು. ಒಟ್ಟು 17 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ. 9 ಡಯಾಲಿಸಿಸ್ ಕೇಂದ್ರಗಳನ್ನು ಜಿಲ್ಲೆಗೆ ನೀಡಲಾಗಿದೆ. ಕರಾವಳಿಗೆ ಹೊಸ ಯೋಜನೆಗಳನ್ನು ತರುತ್ತಿದ್ದೇವೆ ಎಂದು ಅವರು ತಿಳಿಸಿದರು. ಈಗಾಗಲೇ ನಮ್ಮ ಪುತ್ತೂರು ಶಾಸಕರು ಬಹಳ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಎಲ್ಲ ಇಟ್ಟಿದ್ದಾರೆ. ಇವತ್ತು ಏನು ತಾಲೂಕು ಆಸ್ಪತ್ರೆಯ ಒಂದು ಅಭಿವೃದ್ಧಿಗೋಸ್ಕರ ಸುಮಾರು 3 ಕೋಟಿ, ಒಟ್ಟು 3.6 ಕೋಟಿಯಷ್ಟು ತಾಲೂಕು ಆಸ್ಪತ್ರೆಯ ಅಭಿವೃದ್ಧಿಗೆ ನಾವು ಇವತ್ತು ಹಣ ಕೊಟ್ಟಿದ್ದೇವೆ. ಅಲ್ಲಿಯ ಪಬ್ಲಿಕ್ ಹೆಲ್ತ್ ಲ್ಯಾಬ್ಗೆ ಎಷ್ಟೊತ್ತಿಗೆ 50 ಲಕ್ಷ ಒಂದು ಲ್ಯಾಬ್, ಅಂದರೆ ಎಲ್ಲ ಇರುವಂಥ ಬೇರೆ ಬೇರೆ ಕಡೆ ಆಸ್ಪತ್ರೆಗಳಿಗೆ ಎಲ್ಲ ಕಡೆ ಒಂದೇ ಕಡೆ ಲ್ಯಾಬನ್ನು ಸಾರ್ವಜನಿಕ ಅನುಕೂಲ ಆಗುವ ರೀತಿಯಲ್ಲಿ ಪಬ್ಲಿಕ್ ಹೆಲ್ತ್ ಲ್ಯಾಬನ್ನು ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ. ಆಮೇಲೆ 4 ಉಪಕೇಂದ್ರಗಳು, ಅದು ಸುಮಾರು 2.5 ಲಕ್ಷ ರೂಪಾಯಿ, 2,60,000 ಇಲ್ಲ 2,60,00,000 ಅದೇ ಅದಕ್ಕೋಸ್ಕರ 2,60,00,000 ರೂಪಾಯಿಯಲ್ಲಿ ಇವತ್ತು ನಾವು ಅದನ್ನು ಶಂಕುಸ್ಥಾಪನೆ ಮಾಡಿದ್ದೇವೆ. ಸೊ ಒಟ್ಟಾರೆ ಎಲ್ಲ ಸೇರಿ ಇವತ್ತು ಇದೆಲ್ಲ ತಗೊಂಡ್ರೆ ಸುಮಾರು ಪುತ್ತೂರಿಗೇನೆ ಒಟ್ಟಾರೆ ಇವತ್ತಿನ ಕಾಮಗಾರಿಗೆ ತಗೊಂಡ್ರೆ 3,60,00,000 ಅಲ್ಲ ಆಸ್ಪತ್ರೆಗೆ. ಆಮೇಲೆ 2,60 ಅಂದರೆ 5,60 7,20,00,000 ರೂಪಾಯಿಯಷ್ಟು ಕಾಮಗಾರಿಗಳು ಇವತ್ತು ತಗೊಂಡಿದೆ. ಸ್ವಲ್ಪ ಬಿಟ್ಬಿಟ್ಟು ನಾವು ಸ್ವಲ್ಪ ಕಮ್ಮಿ ಮಾಡಬೇಕು, ಅದಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀವಿ. 7,20,00,000 ಹೊಸ ಕಾಮಗಾರಿ, ಯಾವುದು ಹಳೆ ಕಾಮಗಾರಿಗಳಲ್ಲ, ಹೊಸ ಕಾಮಗಾರಿಗಳನ್ನು ತಗೊಂಡಿದ್ದೀವಿ. ಮತ್ತು ಇದೆಲ್ಲ ಖಂಡಿತವಾಗಿಯೂ ಎಲ್ಲ ಕಡೆ ಈಗಾಗಲೇ ಅವ್ರು ಹೇಳೋದು, ನಾವು ಯಾವುದೇ ತಾರತಮ್ಯನೂ ಮಾಡ್ತಾ ಇಲ್ಲ. ಇವತ್ತು ಈ ವರ್ಷದಲ್ಲಿ ನಾವು 6 ಹೊಸ ತಾಲೂಕು ಆಸ್ಪತ್ರೆಗಳು ಮಾಡ್ತಾ ಇದ್ದೀವಿ. ಆ 6 ಹೊಸ ತಾಲೂಕು ಆಸ್ಪತ್ರೆಯಲ್ಲಿ 2 ತಾಲೂಕುಗಳು BJP ಇರುವಂಥ ತಾಲೂಕು, ಶಿರಟ್ಟಿ ಮತ್ತು ಖಾನಾಪುರ. 4 ತಾಲೂಕು ಆಸ್ಪತ್ರೆ ಕಾಂಗ್ರೆಸ್ ಇರುವಂಥದ್ದು. ನಾವು ಅದನ್ನು ಬೇರೆಯವ್ರು ಕೊಡ್ಬೋದಾಗಿದೆ, ಆದರೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನೀಡಿದೆ, ಎಲ್ಲಿ ಬೇಡಿಕೆ ಇದೆ ನೋಡಿಕೊಂಡು ನಾವು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಕಾಮಗಾರಿಗಳು ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆಯ ಏನು ಅವಶ್ಯಕತೆ ಆ ಆಧಾರದ ಮೇಲೆ ನಾವು ಕೆಲಸ ತಗೊಳ್ತಾ ಇದ್ದೀವಿ ಹೊರತು ಯಾವುದೇ ಪಕ್ಷಪಾತ ಮಾಡಿಕೊಂಡು ಆ ರೀತಿಯಾದಂಥ ಒಂದು ಅಭಿವೃದ್ಧಿಯಲ್ಲಿ ಯಾವ ರಾಜಕಾರಣ ನಾವು ಮಾಡ್ತಾ ಇದ್ದೀವಿ. ಇವತ್ತು ಗ್ಯಾರಂಟಿ ಯೋಜನೆ ಅದು ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗ್ತದೆ. 56,000 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಕೂಡ ಅದು ಕೊಡ್ತದೆ, ಯಾರ್ಯಾರಿಗೆ ಅರ್ಹತೆ ಇದೆ ಕೊಡ್ತಾ ಇದೆ. ಈ ರೀತಿಯಾದಂಥ ದೊಡ್ಡ ಯೋಜನೆ ಕೇವಲ ನಾವು ಅಧಿಕಾರಕ್ಕೆ ಯಾವಾಗ ಬಂದು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲೇ ಶಕ್ತಿ ಯೋಜನೆ ಪ್ರಾರಂಭ ಆಯಿತು. ಜುಲೈ ತಿಂಗಳಿಗೇನೆ ನಮ್ಮ ಬಸ್ ಶಕ್ತಿ ಜುಲೈ ತಿಂಗಳಿಗೇನೆ ಗೃಹ ಜ್ಯೋತಿ ಯೋಜನೆ ಪ್ರಾರಂಭ ಆಯಿತು. ಆಗಸ್ಟ್ ಮತ್ತು ಸೆಪ್ಟೆಂಬರ್ಗೆ 2 ಯೋಜನೆ, ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ. 4 ತಿಂಗಳಲ್ಲಿ ನಾವು ಏನು ಕೊಟ್ಟು ಮಾತನ್ನು ಉಳಿಸಿ ನಾವು ಅನುಷ್ಠಾನ ಮಾಡಬೇಕು. ಅದಕ್ಕೆ ಎಷ್ಟು ಕಮಿಟ್ಮೆಂಟ್ ಬೇಕೇ. ವಿರೋಧ ಪಕ್ಷಗಳು ಅಪಹಾಸ್ಯ ಮಾಡೋದು, ಏನಪ್ಪ ಇವರು ಸುಮ್ಮನೆ ಚುನಾವಣೆಗೋಸ್ಕರ ಮಾಡ್ತವ್ರೆ ಅಂತ ಅವಾಗ ಅಪಹಾಸ್ಯ ಮಾಡಿದ್ರು. ಮಾಡಿದ್ಮೇಲೆ ಏನಾದ್ರು ನಿಲ್ಲಿಸ್ಬಿಡ್ತಾರೆ.
ಲೋಕಸಭೆವರೆಗೂ ಮಾಡ್ತಾರೆ ಮತ್ತೆ ನಿಲ್ಲಿಸ್ಬಿಡ್ತಾರೆ. ಆ ಸುಳ್ಳಿನ ಪ್ರಚಾರ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರು, ನಮ್ಮ ವಿರೋಧ ಪಕ್ಷದವರು. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಮುಗೀತು, ಈಗಲೂ ಕೂಡ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ನಾವು ನಮ್ಮ ಗ್ಯಾರಂಟಿ ಯೋಜನೆ, ಆ ಪದ ಗ್ಯಾರಂಟಿ, ಆ ಗ್ಯಾರಂಟಿ ಪದ ಇರೋದ್ರಿಂದ ನಿಲ್ಲಿಸುವಂಥ ಪ್ರಶ್ನೆ ಬರೋದೇ ಇಲ್ಲ. ವರ್ಷಕ್ಕೆ 56,000 ಕೋಟಿ ರೂಪಾಯಿ ಕೊಡಬೇಕಾದ ಸರ್ಕಾರಕ್ಕೆ, ಅದಕ್ಕೆ ಹೃದಯ ದೊಡ್ಡದಿರಬೇಕು. ಅದರಲ್ಲೂ ಕೂಡ ಈ 56,000ದಲ್ಲಿ 1% ಕೂಡ ಲಂಚ ಇಲ್ಲ, 1% ಕಮಿಷನ್ ಇಲ್ಲ. ಡೈರೆಕ್ಟು ಅವ್ರಿಗೆ ಬೆನಿಫಿಷರಿಗೆ ಮುಟ್ತಾ ಇರುವಂತಹ ಯೋಜನೆ. ಈ ತರ ಯೋಜನೆ ಮಾಡ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷಗಳಿಗೆ ಸಹಿಸ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಅದನ್ನ ಟೀಕೆ ಮಾಡ್ತಾ ಇದ್ದಾರೆ. ಈಗ ಎಲ್ರಿಗೂ ಸಿಗ್ತಾ ಇದೆ, ಎಲ್ರಿಗೂ ಮುಟ್ತಾ ಇದೆ. ಮತ್ತು ಅದ್ರ ಜೊತೆಲಿ ಬೇರೆ ಯೋಜನೆ ಅಶೋಕ್ ಚೆನ್ನಾಗಿ ನಿಂತುಬಿಟ್ಟಿದೆ, ಕುಂಠಿತ ಆಗಿದೆ, ಕೆಲಸ ಆಗ್ತಾ ಇಲ್ಲ. ಈಗ ಮೊನ್ನೆ CM ಅವರು ಘೋಷಣೆ ಮಾಡಿದ್ರು, ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ರಾಜ್ಯದಲ್ಲಿ ಅಪೆಂಡಿಕ್ಸ್ E ಅಡಿಯಲ್ಲಿ 4,000 ಕೋಟಿ ಮತ್ತು ಗ್ರಾಮೀಣ ರಸ್ತೆ ಮಳೆಯಿಂದ ಹಾಳಾಗಿತ್ತು 2,000 ಕೋಟಿ, ಒಟ್ಟು 6,000 ಕೋಟಿ ಎಲ್ಲ ಕ್ಷೇತ್ರಗಳು ಕೂಡ ಕೊಡ್ತೀನಿ ಅಂತ ಅವರು ಅಧಿವೇಶನದಲ್ಲಿ ಹೇಳಿದ್ದಾರೆ. 6,000 ಕೋಟಿ ವರ್ಷ PWD ಮತ್ತು RDPR. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ, ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಇಷ್ಟೊಂದು ದೊಡ್ಡ ಮೊತ್ತ ಬಂದಿರುವುದು ಇಲ್ಲಿನ ಇತಿಹಾಸದಲ್ಲೇ ಪ್ರಥಮ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಾಗಿ ಪುತ್ತೂರಿಗೆ 1,476 ಕೋಟಿ ಅನುದಾನ ಮಂಜೂರಾಗಿದ್ದು, ಈ ಪೈಕಿ 800 ಕೋಟಿ ಬಿಡುಗಡೆಯಾಗಿದೆ. ಮುಂದಿನ 8 ತಿಂಗಳೊಳಗಾಗಿ ಪ್ರತಿ ಮನೆಗಳಿಗೆ ಶುದ್ಧ ನೀರು ಸರಬರಾಜು ಆಗಲಿದೆ. ಪುತ್ತೂರಿನ ಅಭಿವೃದ್ಧಿ ಹಾಗೂ ಯುವಜನತೆಯ ಕೈಗೆ ಉದ್ಯೋಗ ನೀಡುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಟಿ. ಶೆಟ್ಟಿ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ DS ಗಟ್ಟಿ, ಮಂಗಳೂರು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಿಲ್ಲಾ ಕುಷ್ಠರೋಗ ನಿವಾರಣಾ ಅಧಿಕಾರಿ ಡಾ ಸುದರ್ಶನ್ CM, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ HR ತಿಮ್ಮಯ್ಯ, ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಡಾ ದೀಪಕ್ ರೈ, ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಆಶಾ ಜ್ಯೋತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಬಿಂದ್ಯಾ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.